ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಭಾರಿ ಕುತೂಹಲ ಕೆರಳಿಸಿದ್ದ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಿರೋದು ನಿಮ್ಗೆಲ್ಲ ಗೊತ್ತಿರಬಹುದು. ಈ ಪಟ್ಟಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಕೆಲವೊಂದು ಅಚ್ಚರಿಯ ಹೆಸರುಗಳು ಕಣ್ಣಿಗೆ ಬೀಳುತ್ತೆ. ಅವರ್ಯಾಕೆ ಶಾಕಿಂಗ್ ಅಭ್ಯರ್ಥಿಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಂಹ ಕೈ ತಪ್ಪಿತು ಮೈಸೂರು ಟಿಕೆಟ್, ಅಖಾಡಕ್ಕಿಳಿದ ಯದುವೀರ್ ಒಡೆಯರ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಸಿಗುತ್ತೆ. ಅವರು ಈ ಸಲ ಹ್ಯಾಟ್ರಿಕ್ ಬಾರಿಸ್ತಾರೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಆದ್ರೀಗ ಶಾಕಿಂಗ್ ಎಂಬಂತೆ ಮೈಸೂರು ರಾಜಮನೆತನದ ಯದುವೀರ್ ಒಡೆಯರನ್ನ ಚುನಾವಣಾ ಅಖಾಡಕ್ಕೆ ಇಳಿಸಿದೆ ಬಿಜೆಪಿ. ಈ ಮೂಲಕ ಪ್ರತಾಪ್ ಸಿಂಹರ ರಾಜಕೀಯ ಭವಿಷ್ಯ ಮುಂದೇನು ಅನ್ನೋ ದೊಡ್ಡ ಪ್ರಶ್ನೆ ಕೂಡ ಎದ್ದಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಅಲ್ಲ, ಸಿಟಿ ರವಿ ಮಧ್ವರಾಜ್ಗೂ ಟಿಕೆಟ್ ಇಲ್ಲ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಮೇಲೆ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಕಣ್ಣಿಟ್ಟಿದ್ರು. ಬೇರೆ ಕ್ಷೇತ್ರದ ಟಿಕೆಟ್ಗಿಂತ ಸ್ವಕ್ಷೇತ್ರದ ಟಿಕೆಟ್ ಸಿಕ್ಕರೆ ಒಳ್ಳೇದು ಅಂತಾನು ಹೇಳಿದ್ರು. ಇವರ ಜೊತೆಗೆ ಪ್ರಮೋದ್ ಮಧ್ವರಾಜ್ ಮತ್ತು ಸಿಟಿ ರವಿ ಕೂಡ ಟಿಕೆಟ್ ರೇಸ್ ನಲ್ಲಿದ್ರು. ಆದ್ರೀಗ ಅಚ್ಚರಿ ಎಂಬಂತೆ ಈ ಮೂವರ ಬದಲು ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿರೋ ಕೋಟಾ ಶ್ರೀನಿವಾಸ್ ಪೂಜಾರಿಯನ್ನ ಉಡುಪಿ ಚಿಕ್ಕಮಗಳೂರಿನಿಂದ ಕಣಕ್ಕಿಳಿಸಿದೆ. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ಗಿಲ್ಲ ಟಿಕೆಟ್. ದಕ್ಷಿಣ ಕನ್ನಡದ ಹಾಲಿ ಸಂಸದ ನಿಕಟಪೂರ್ವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಮಿಸ್ ಆಗಿದೆ. ಇವರ ಬದಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಮಣೆ ಹಾಕಿದೆ ಬಿಜೆಪಿ ಹೈಕಮಾಂಡ್. ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಯಾಗಿರೋ ಇವರು ಇತ್ತೀಚೆಗಷ್ಟೇ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ರು. ಹಾವೇರಿಯಲ್ಲಿ ಈಶ್ವರಪ್ಪ ಪುತ್ರನಿಗೆ ಶಾಕ್. ಹಾವೇರಿ ಕ್ಷೇತ್ರದ ಟಿಕೆಟ್ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಫಿಕ್ಸ್ ಎನ್ನಲಾಗಿತ್ತು. ಕ್ಷೇತ್ರದಲ್ಲಿ ಕಾಂತೇಶ್ ಓಡಾಟ, ತಂದೆ ಮಗ ಕೊಡ್ತಿದ್ದ ಹೇಳಿಕೆಗಳು ಇದಕ್ಕೆ ಪೂರಕ ಎಂಬಂತೆ ಇದ್ವು. ಆದ್ರೀಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯನ್ನ ಹಾವೇರಿಯಿಂದ ಅಖಾಡಕ್ಕಿಳಿಸಿದೆ ಬಿಜೆಪಿ. ಇವರು ಸದ್ಯ ಹಾವೇರಿ ಜಿಲ್ಲೆ ಶಿಗ್ಗಾವಿ ಕ್ಷೇತ್ರದ ಎಂಎಲ್ಎ ಆಗಿದ್ದಾರೆ. ಹೀಗಾಗಿ ಇವರೇನಾದ್ರೂ ವಿನ್ ಆಗಿ ಲೋಕಸಭೆಗೆ ಹೋದ್ರೆ ಶಿಗ್ಗಾವಿ ಟಿಕೆಟ್ ಕಾಂತೇಶ್ಗೆ ಸಿಗುತ್ತಾ ಕಾದು ನೋಡ್ಬೇಕು. ಇನ್ನು ಪುತ್ರನಿಗೆ ಟಿಕೆಟ್ ಸಿಗದಿದ್ರೆ ಮುಂದಿನ ತೀರ್ಮಾನ ತೆಗೆದುಕೊಳ್ತೀನಿ ಅಂತಾನು ಈಶ್ವರಪ್ಪ ಹೇಳಿದ್ರು. ಆ ತೀರ್ಮಾನ ಏನು? ಪಕ್ಷೇತರ ಸ್ಪರ್ಧೆನಾ ಅಥವಾ ಪಕ್ಷ ಬಿಡೋದಾ ಅನ್ನೋ ಕುತೂಹಲ ಮೂಡಿದೆ. ದಾವಣಗೆರೆಯಲ್ಲಿ ಹಾಲಿ ಸಂಸದರ ಪತ್ನಿಗೆ ಮಣೆ. ದಾವಣಗೆರೆಯಲ್ಲಿ ಮತ್ತೊಮ್ಮೆ ಸ್ಪರ್ಧಿಸುವ ಆಸೆಯನ್ನ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ವ್ಯಕ್ತಪಡಿಸಿದ್ರು. ಇವರಲ್ಲದೆ ವಿಧಾನಸಭೆ ಎಲೆಕ್ಷನ್ ಸೋತಿದ್ದ ಬಿಎಸ್ವೈ ಆಪ್ತ ಎಂಪಿ ರೇಣುಕಾಚಾರ್ಯ ಕೂಡ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು. ಆದ್ರೀಗ ಎಂಪಿ ರೇಣುಕಾಚಾರ್ಯ ಎಂಪಿ ಆಗೋ ಅವಕಾಶ ತಪ್ಪಿದೆ. ಇವರ ಬದಲು ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಕೊಟ್ಟಿದೆ ಹೈಕಮಾಂಡ್. ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿಎನ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗಬಹುದು ಅಂದುಕೊಳ್ಳಲಾಗಿತ್ತು. ಆದ್ರೀಗ ಈ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಂಡಿದೆ. ಅದಕ್ಕೂ ಮೇಲಾಗಿ ದೇವೇಗೌಡರ ಅಳಿಯ ರಾಜ್ಯದ ಪ್ರಸಿದ್ಧ ಹೃದ್ರೋಗ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್ ರನ್ನ ಬಿಜೆಪಿಯಿಂದ ಕಣಕ್ಕಿಳಿಸಿದೆ. ಸೊ ಈ ಸಲ ಕಾಂಗ್ರೆಸ್ನ ಡಿಕೆ ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ಮಧ್ಯೆ ದೊಡ್ಡ ಕಾಳಗ ನಡೆಯಲಿದೆ. ಕೊಪ್ಪಳದಲ್ಲಿ ಸಂಗಣ್ಣ ಅಲ್ಲ, ಬಸವರಾಜ್ ಕೆವಟರ್. ಕೊಪ್ಪಳದಲ್ಲಿ ಈ ಸಲ ಹಾಲಿ ಸಂಸದ ಸಂಗಣ್ಣ ಕರಡಿ ಬದಲು ಹೊಸಬರಿಗೆ ಟಿಕೆಟ್ ಕೊಡ್ತಾರೆ ಎಂಬ ಮಾತು ಕೇಳಿ ಬಂದಿತ್ತು. ಅದು ನಿಜವಾಗಿದೆ. ಡಾಕ್ಟರ್ ಬಸವರಾಜ್ ಕೆವಟರ್ಗೆ ಟಿಕೆಟ್ ಕೊಡಲಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಂಪರ್ಕವಿರೋ ಇವರು ಕಳೆದ ಬಾರಿಯೂ ಟಿಕೆಟ್ ಪಡೆಯುವ ಯತ್ನ ಮಾಡಿದ್ರು. ಈ ಸಲ ಅದು ಫಲ ಕೊಟ್ಟಂತೆ ಕಾಣ್ತಿದೆ. ತುಮಕೂರಲ್ಲಿ ಹೊರಗಿನವರಿಗೆ ಮಣೆ ಹಾಕಿದ ಬಿಜೆಪಿ. ತುಮಕೂರಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಒಳಗಿನವರು ವರ್ಸಸ್ ಹೊರಗಿನವರು ಎಂಬ ಪೈಪೋಟಿ ನಡೀತಿತ್ತು. ಒಳಗಿನವರು ಅಂದ್ರೆ ಮೂಲತಃ ತುಮಕೂರು ಜಿಲ್ಲೆಯವರಾದ ಮಾಜಿ ಶಾಸಕ ಜೆ ಮಾಧುಸ್ವಾಮಿ. ಹೊರಗಿನವರು ಅಂದ್ರೆ ತುಮಕೂರು ಜಿಲ್ಲೆಯವರಲ್ಲದ ಮಾಜಿ ಶಾಸಕ ವಿ ಸೋಮಣ್ಣ. ಫೈನಲಿ ಈ ಯುದ್ಧದಲ್ಲಿ
ಸೋಮಣ್ಣ ಗೆದ್ದು ಬೀಗಿದ್ದಾರೆ. ದೇವೇಗೌಡರ ಶಿಷ್ಯರಾಗಿರೋ ಇವರು ಕಳೆದ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಎರಡೆರಡು ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು. ಬಳಿಕ ರಾಜ್ಯಸಭಾ ಟಿಕೆಟ್ ಬಯಸಿದ್ರು. ಇದೀಗ ಲೋಕಸಭೆ ಟಿಕೆಟ್ ಅನ್ನೇ ಕೊಟ್ಟಿದೆ ಬಿಜೆಪಿ. ಬೆಂಗಳೂರು ಉತ್ತರದಲ್ಲಿ ಡಿವಿಎಸ್ಗೆ ಕೋಕ್, ಶೋಭಾಗೆ ಮಣೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹಾಲಿ ಸಂಸದ ಡಿವಿ ಸದಾನಂದ ಗೌಡಗೆ ಟಿಕೆಟ್ ಡೌಟ್ ಅನ್ನೋ ಮಾತು ಮೊದಲಿನಿಂದಲೂ ಇತ್ತು. ಆದ್ರೂ ತಮ್ಮ ಕೈಲಾದ ಪ್ರಯತ್ನ ಮಾಡ್ತಿದ್ದ ಡಿವಿಎಸ್ ಕೊನೆಗೂ ಕ್ಷೇತ್ರ ತ್ಯಾಗ ಮಾಡುವಂತಾಗಿದೆ. ಇವರ ಜಾಗಕ್ಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯನ್ನ ತರಲಾಗಿದೆ. ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಔಟ್, ರಾಮುಲು ಇನ್. ಬಳ್ಳಾರಿ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಹಾಲಿ ಸಂಸದ ವೈ ದೇವೇಂದ್ರಪ್ಪಗೆ ಟಿಕೆಟ್ ಮಿಸ್ ಆಗಿದೆ. ಇವರ ಪುತ್ರನ ವಿಚಾರವೊಂದು ಇತ್ತೀಚೆಗೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಟಿಕೆಟ್ ಕೈ ತಪ್ಪಲು ಇದು ಒಂದು ಕಾರಣ ಇರಬಹುದು. ಇವರ ಬದಲು ವಿಧಾನಸಭೆ ಎಲೆಕ್ಷನ್ ಸೋತ ಬಿ ಶ್ರೀರಾಮುಲುಗೆ ಮಣೆ ಹಾಕಿದೆ ಬಿಜೆಪಿ ಹೈಕಮಾಂಡ್. ಚಾಮರಾಜನಗರದಲ್ಲಿ ಮಾಜಿ ಶಾಸಕನಿಗೆ ಟಿಕೆಟ್. ಚಾಮರಾಜನಗರ ಎಸ್ಸಿ ಮೀಸಲು ಕ್ಷೇತ್ರದ ಹಾಲಿ ಸಂಸದ ವಿ ಶ್ರೀನಿವಾಸ್ ಚುನಾವಣಾ ನಿವೃತ್ತಿ ಘೋಷಿಸಿರೋದ್ರಿಂದ ಈ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಎದ್ದಿತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಕೊಳ್ಳೇಗಾಲದ ಮಾಜಿ ಶಾಸಕ ಎಸ್ ಬಾಲರಾಜ್ಗೆ ಮಣೆ ಹಾಕಿದೆ ಬಿಜೆಪಿ. ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಇವರು ಕೇಂದ್ರ ಸರ್ಕಾರ ಮತ್ತು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೀಗ ಅವರಿಗೆ ಟಿಕೆಟ್ ಕೊಟ್ಟಿರುವುದು ವಿಶೇಷ. ಚಿಕ್ಕೋಡಿಯಲ್ಲಿ ಕತ್ತಿಗೆ ನಿರಾಸೆ, ಜೊಲ್ಲೆಗೆ ಮಣೆ. ಬಾಗಲಕೋಟೆಯಲ್ಲಿ ಗದ್ದಿಗೌಡರ್ಗೆ ಮತ್ತೆ ಚಾನ್ಸ್. ಚಿಕ್ಕೋಡಿಯಲ್ಲಿ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಬದಲು ದಿವಂಗತ ಉಮೇಶ್ ಕತ್ತಿಯ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಸಿಗಬಹುದು ಎನ್ನಲಾಗ್ತಿತ್ತು. ಆದ್ರೆ ಮತ್ತೊಮ್ಮೆ ಹಾಲಿ ಸಂಸದರನ್ನೇ ಅದೃಷ್ಟ ಪರೀಕ್ಷೆಗೆ ಇಳಿಸಿದೆ ಬಿಜೆಪಿ. ಬಾಗಲಕೋಟೆಯಲ್ಲೂ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ಗೆ ಮತ್ತೊಂದು ಅವಕಾಶ ಕೊಟ್ಟಿದೆ. ಬಿಜಾಪುರದಲ್ಲಿ ಜಿಗಜಿಣಗಿಗೆ ಜೈ ಎಂದ ಹೈಕಮಾಂಡ್. ಗುಲ್ಬರ್ಗಾದಲ್ಲಿ ಖರ್ಗೆ ಸೋಲಿಸಿದವರಿಗೆ ಮತ್ತೆ ಚಾನ್ಸ್. ಹೈಕಮಾಂಡ್ ಸೂಚಿಸಿದ್ರೆ ಕ್ಷೇತ್ರವನ್ನ ಬೇರೆಯವರಿಗೆ ಬಿಟ್ಟುಕೊಡೋದಾಗಿ ಹೇಳಿದ್ದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಮತ್ತೊಮ್ಮೆ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಆತ ಗುಲ್ಬರ್ಗಾ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಕಳೆದ ಸಲ ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸಿದ್ದ ಡಾಕ್ಟರ್ ಉಮೇಶ್ ಜಾಧವ್ಗೆ ಮತ್ತೊಂದು ಚಾನ್ಸ್ ಕೊಡಲಾಗಿದೆ. ಬೀದರ್, ಧಾರವಾಡದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್. ಶಿವಮೊಗ್ಗ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣದಲ್ಲೂ ಸೇಮ್. ಬೀದರ್ ಹಾಲಿ ಸಂಸದ ಭಗವಂತ್ ಖೂಬಾಗೆ ಟಿಕೆಟ್ ಅನುಮಾನ ಎಂಬ ಮಾತು ಕೇಳಿ ಬರ್ತಿತ್ತು. ಇದೀಗ ಖೂಬಾಗೆ ಮತ್ತೊಂದು ಅವಕಾಶ ಕೊಟ್ಟಿದೆ ಹೈಕಮಾಂಡ್. ಆತ ಧಾರವಾಡದಲ್ಲಿ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ, ಶಿವಮೊಗ್ಗ ಹಾಲಿ ಸಂಸದ ಬಿವೈ ರಾಘವೇಂದ್ರ, ಬೆಂಗಳೂರು ಕೇಂದ್ರದ ಹಾಲಿ ಸಂಸದ ಪಿಸಿ ಮೋಹನ್ ಮತ್ತು ಬೆಂಗಳೂರು ದಕ್ಷಿಣದ ಹಾಲಿ ಸಂಸದ ತೇಜಸ್ವಿ ಸೂರ್ಯಾಗೂ ಮತ್ತೊಮ್ಮೆ ಟಿಕೆಟ್ ಕೊಡಲಾಗಿದೆ. ಸೋ ಫ್ರೆಂಡ್ಸ್, ಇದಿಷ್ಟು ಮುಂಬರುವ ಲೋಕಸಭೆ ಚುನಾವಣೆಗೆ ಬಿಜೆಪಿ ಆಯ್ಕೆ ಮಾಡಿರೋ ಅಚ್ಚರಿಯ ಅಭ್ಯರ್ಥಿಗಳು ಯಾರು, ಅವರ್ಯಾಕೆ ಶಾಕಿಂಗ್ ಕ್ಯಾಂಡಿಡೇಟ್ಸ್ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಎಷ್ಟು ಮಂದಿ ಗೆಲ್ಬಹುದು, ಎಷ್ಟು ಮಂದಿ ಸೋಲ್ಬಹುದು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.